5 ಕೋಟಿ ರೂಪಾಯಿ ಹಣಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತೆಯೊಬ್ಬರು ಅರೆಸ್ಟ್ ಆಗಿದ್ದಾರೆ. ಘಟಪ್ರಭಾ ಪೊಲೀಸರು ಸತೀಶ್ ಜಾರಕಿಹೊಳಿ ಅವರ ಆಪ್ತೆಯೊಬ್ಬರನ್ನ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ 5 ಕೋಟಿಗೆ ಬೇಡಿಕೆ ಇಟ್ಟಿದ್ರು. ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರನ್ನ ಕಿಡ್ನಾಪ್ ಮಾಡಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುಳಾ ರಾಮನಗಟ್ಟಿ ಅನ್ನೋರ ಬಂಧನ ಆಗಿದೆ. ಫೆಬ್ರವರಿ 14ನೇ ತಾರೀಕು ಮೂಡ್ಲಗಿ ತಾಲೂಕಿನ ರಾಜಾಪುರದ ಬಸವರಾಜ್ ಅನ್ನೋರನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿತ್ತು ಈ ಗ್ಯಾಂಗ್. ಕೇಸ್ ದಾಖಲಾದ 24 ಗಂಟೆಯಲ್ಲೇ ಬಸವರಾಜ್ ಅಂಬಿಯ ರಕ್ಷಣೆ ಆಗಿದೆ. ಪ್ರಕರಣ ಸಂಬಂಧ 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧನ ಆಗಿದ್ದಂಥ ಆರೋಪಿಗಳನ್ನ ವಿಚಾರಣೆ ಮಾಡುವಾಗ ಬಾಯಿ ಬಿಡಿಸಿದಾಗ ಕಿಂಗ್ ಪಿನ್ ಮಂಜುಳಾ ಅನ್ನೋ ವಿಚಾರ ಬಟಾಬಯಲಾಗಿದೆ. ಪುತ್ರ ಈಶ್ವರ ರಾಮನಗಟ್ಟಿ ವಿಚಾರಣೆ ಸಂದರ್ಭದಲ್ಲಿ ತನ್ನ ತಾಯಿಯೇ ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ದು ಅನ್ನೋದು ತಿಳಿದು ಬಂದಿದೆ. ತಾಯಿ ಕೊಟ್ಟ ಪ್ಲಾನ್ ಮೇಲೆ ಕಿಡ್ನಾಪ್ ಮಾಡಿದ್ದೀವಿ ಅಂತ ಸತ್ಯ ಬಾಯಿ ಬಿಟ್ಟಿದ್ದಾನೆ. ತಾಂತ್ರಿಕ ಸಾಕ್ಷ್ಯ ಮತ್ತು ಆರೋಪಿಗಳ ಹೇಳಿಕೆಯನ್ನು ಆಧರಿಸಿ ಈಗ ಮಂಜುಳಾ ರಾಮನಗಟ್ಟಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಿದ್ದಾರೆ. ಮಂಜುಳಾ ರಾಮನಗಟ್ಟಿ ಅರೆಸ್ಟ್ ಯಾಕೆ ದೊಡ್ಡ ವಿಚಾರ ಅಂತಂದರೆ, ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರ ಪೈಕಿ ಮಂಜುಳಾ ಪ್ರಮುಖರು. ಹಾಗಾಗಿ ಇದನ್ನು ಸಚಿವರ ಆಪ್ತೆಯೊಬ್ಬಳ ಬಂಧನ ಕಿಡ್ನಾಪ್ ಕೇಸ್ನಲ್ಲಿ ಅಂತಾನೆ ಬಿಂಬಿಸಲಾಗ್ತಿದೆ. ಸತೀಶ್ ಜಾರಕಿಹೊಳಿ ಅವರ ಆಪ್ತರಾಗಿ ಗುರುತಿಸಿಕೊಂಡಿದ್ದ ಮಂಜುಳಾ ರಾಮನಗಟ್ಟಿ ಒಬ್ಬ ಉದ್ಯಮಿಯೊಬ್ಬರನ್ನ ಕಿಡ್ನಾಪ್ ಮಾಡಿಸಿ 5 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. 6 ಜನ ಆರೋಪಿಗಳ ಬಂಧನ ಆಗಿತ್ತು. ಬಂಧನ ಆಗಿರೋದ್ರಲ್ಲಿ ಮಂಜುಳಾ ರಾಮನಗಟ್ಟಿ ಅವರ ಮಗ ಕೂಡ ಇದ್ದ. ಮಗನ ಬಾಯಿ ಬಿಡಿಸಿದಾಗ, ಈಶ್ವರ ರಾಮನಗಟ್ಟಿ ಅಂತ ಮಗನ ಬಾಯಿ ಬಿಡಿಸಿದಾಗ ಈಗ ಫೈನಲಿ ತಾಯಿಯೇ ಇದರಲ್ಲಿ ಕಿಂಗ್ ಪಿನ್ ಅನ್ನೋ ವಿಚಾರ ಮಗ ಬಾಯಿ ಬಿಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ತಾಯಿಯ ಬಂಧನ ಆಗಿದೆ. ಮಂಜುನಾಥ್ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಏನು ಅರೆಸ್ಟ್, ಏನಿದು ಕಿಡ್ನಾಪ್ ಕೇಸು, ಯಾರು ಈ ಮಂಜುಳಾ ಅನ್ನೋರು, ಏನು ಕಥೆ ಇದು? ಹೌದು ಪ್ರಣೋತ್, ಏನು ಫೆಬ್ರವರಿ 14ನೇ ತಾರೀಕಿಗೆ ಮೂಡ್ಲಿಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿರುವಂತಹ ಬಸವರಾಜ್ ಅಂಬಿ ಅಂತ ಹೇಳಿ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಇರ್ತಾನೆ. ಅವನನ್ನ ಇವರು 5 ಕೋಟಿ ರೂಪಾಯಿ ಒಂದು ಹಣಕ್ಕೆ ಬೇಡಿಕೆ ಇಟ್ಟು ಅವ್ರಿಗೆ ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಆದ ನಂತರ ಏನು ಈ ಮಂಜುಳಾ ರಾಮನಗಟ್ಟಿ ಇದ್ದಾಳೆ, ಇವನ ಮಗ ಮತ್ತು 6 ಜನ ಅವನ ಸಹಚರರು ಭಾಗಿಯಾದ ನಂತರ ಇವನ ಮಗನ ಏನು ಘಟಪ್ರಭಾ ಪೊಲೀಸರು ಆ ಬಸವರಾಜ ಅಂಬಿ ಅನ್ನೋನೇನೋ ಒಂದು ಕಿಡ್ನಾಪ್ ಮಾಡಿದ್ರು. ಆ ಕಿಡ್ನಾಪ್ ಪ್ರಕರಣದಲ್ಲಿ ಒಂದು ವಿಚಾರಣೆ ಮಾಡುವ ಸಮಯದಲ್ಲಿ ನನ್ನ ತಾಯಿನೇ ಇದಕ್ಕೆ ಪ್ರಮುಖ ಸಹ ಒಂದು ಆರೋಪಿಯಾಗಿರ್ತಾಳೆ ಅಂತ ಹೇಳ್ತಾರೆ. ಇದ್ರಲ್ಲಿ ಏನು ಮಂಜುಳಾ ರಾಮನಗಟ್ಟಿ ಇದ್ದಾಳೆ, ಇವಳು ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಆಗಿ ಅವರೊಂದು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಆಗಿರ್ತಾಳೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿ ಪೊಲೀಸರು ಒಟ್ಟು 6 ಜನ ಏನು ಬಸವರಾಜ್ ಅಂಬಿ ಅಂತ ಇದ್ದಾನೆ, ಅಂಬಿಯ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ 5 ಜನ ಆರೋಪಿಗಳನ್ನ ಮೊದಲೇ ಅರೆಸ್ಟ್ ಮಾಡಿರ್ತಾರೆ. ಅದಾದ ನಂತರ ಈಗ ಈ ಮಂಜುಳಾ ರಾಮನಗಟ್ಟಿ ಅಂತ ಹೇಳಿ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಿ ಹಿನ್ನೆಲೆ ಜೈಲಿಗೆ ಈಗಾಗಲೇ ಕಳಿಸಲಾಗಿದೆ. ಪ್ರಣೋತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.